ಲೋಕದಲ್ಲಿ ದೇವರನ್ನು ನಂಬುತ್ತೇವೆ ಎಂದು ಹೇಳಿಕೊಳ್ಳುವ ಅನೇಕ ಜನರಿದ್ದಾರೆ. ಆದರೆ ಜೀವದ ಸತ್ಯವನ್ನು ಸರಿಯಾಗಿ ತಿಳಿದು ನಂಬಿ ಪರಲೋಕರಾಜ್ಯದ ಜೀವವುಳ್ಳ ವಾಗ್ದಾನದೊಂದಿಗೆ ತಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುವವರು ಅನೇಕ ಜನರಿಲ್ಲ. ಆದ್ದರಿಂದ ಇಂದು ನಾವೆಲ್ಲರೂ ಸತ್ಯವೇದದ 66 ಪುಸ್ತಕಗಳಲ್ಲಿ ಬರೆಯಲ್ಪಟ್ಟ ದೇವರ ಜೀವದ ಸತ್ಯವನ್ನು ಸರಿಯಾಗಿ ತಿಳಿದು ಕಾಪಾಡಿಕೊಳ್ಳುವವರಾಗಬೇಕು. ಹಾಗಾಗಿ ನಾವು ನಿತ್ಯ ಪರಲೋಕರಾಜ್ಯ ಮತ್ತು ಆತ್ಮರಕ್ಷಣೆಯನ್ನು ಹೊಂದಬಹುದು. ಜೀವದ ಸತ್ಯವನ್ನು ಕೊನೆಯವರೆಗೂ ಕೈಗೊಳ್ಳೋಣ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಭ್ಯಾಸ ಮಾಡೋಣ. 1 ತಿಮೊಥೆಯನಿಗೆ ಅಧ್ಯಾಯ 6 ನೋಡೋಣ. ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲೇ ಆತನನ್ನು ಪ್ರತ್ಯಕ್ಷಪಡಿಸುವನು. ಆ ಏಕಾಧಿಪತಿಯು ರಾಜಾದಿರಾಜನು, ಕರ್ತರ ಕರ್ತನು, ತಾನೊಬ್ಬನೇ ಅಮರತ್ವವುಳ್ಳವನು. ಆತನು ಒಬ್ಬನೇ, ಹಾಗಾದರೆ ಯಾರಿಗೆ? ದೇವರನ್ನು ಸೂಚಿಸುತ್ತಾ ತಾನೊಬ್ಬನೇ ಅಮರತ್ವವುಳ್ಳವನು ಎಂದು ಹೇಳುತ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಇದರರ್ಥ ಸಾಯುವುದಿಲ್ಲ ಎಂದಾಗಿದೆ, ಅಲ್ಲವೇ? ನಾವು ಸಾಯುವುದಿಲ್ಲ ಎಂಬುದನ್ನು ಇನ್ನೊಂದು ನಾಮಪದದೊಂದಿಗೆ ವ್ಯಕ್ತಪಡಿಸಿದರೆ ಅದು ಏನನ್ನು ಸೂಚಿಸುತ್ತದೆ? ಅವರು ನಿತ್ಯಜೀವವನ್ನು ಹೊಂದಿದ್ದಾರೆಂದರ್ಥ. ಅವರು ಎಂದಿಗೂ ಸಾಯುವುದಿಲ್ಲ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅವರು ನಿತ್ಯಜೀವದ ಮೂಲವಾಗಿದ್ದಾರೆ. ಹಾಗಾದರೆ ದೇವರು ಮಾತ್ರ ನಿತ್ಯಜೀವವನ್ನು ಹೊಂದಿದ್ದರೆ ನಾವು ಹೇಗೆ ನಿತ್ಯಜೀವವನ್ನು ಹೊಂದಬಹುದು? ನೀವು ನಾನು ದೇವರನ್ನು ನಂಬುತ್ತೇನೆ ಎಂದು ಹೇಳಿದರೂ ನಿತ್ಯಜೀವದ ಖಚಿತತೆ ಮತ್ತು ವಾಗ್ದಾನವಿಲ್ಲದ ಸಭೆಗೆ ಹೋದರೆ ಆ ಮಾರ್ಗವು ನಿಸ್ಸಂದೇಹವಾಗಿ ನಾಶನಕ್ಕೆ ನಡೆಸುತ್ತದೆಯೇ ಹೊರತು ಜೀವಕ್ಕಲ್ಲ. ಹಾಗಾದರೆ ದೇವರಿಗೆ ಮಾತ್ರವಿರುವುದನ್ನು ಸಮಸ್ತ ಮನುಕುಲಕ್ಕೆ ಹಂಚಿಕೊಡುವ ವಿಧಾನದ ಕುರಿತು ಯೋಹಾನನು ಅಧ್ಯಾಯ 6ರಲ್ಲಿರುವ ಸತ್ಯವನ್ನು ನೋಡೋಣ. ಯೋಹಾನನು ಅಧ್ಯಾಯ 6 ವಚನ 53 ನೋಡೋಣ. ಯೇಸು ಅವರಿಗೆ, ನಿಮಗೆ ನಿಜನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೆದಿನದಲ್ಲಿ ಎಬ್ಬಿಸುವೆನು. ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ. ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಹಿರಿಯರು ಮನ್ನಾ ತಿಂದರೂ ಸತ್ತರು. ಇದು ಹಾಗಲ್ಲ, ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು ಎಂದು ಹೇಳಿದನು. ಯೇಸುವಿನ ಮಾಂಸವನ್ನು ತಿಂದು ಅವರ ರಕ್ತವನ್ನು ಕುಡಿಯುವ ಸತ್ಯವನ್ನು ಮತ್ತು ಆ ವಿಧಾನವನ್ನು ಅರಿಯುವುದೇ ಜೀವಕ್ಕೆ ನೇರವಾಗಿ ಸಂಪರ್ಕ ಹೊಂದಿದೆ. ತಿಂದು ಕುಡಿಯದಿದ್ದರೆ ನಮ್ಮಲ್ಲಿ ಏನಿಲ್ಲವೆಂದು ಅವರು ಹೇಳಿದರು. ನಮ್ಮಲ್ಲಿ ಜೀವವಿಲ್ಲ. ನಿತ್ಯಜೀವ ಹೊಂದಿರುವ ಕ್ರಿಸ್ತನನ್ನು ತಿಂದು ಕುಡಿಯದವರಲ್ಲಿ ಜೀವವಿರುವುದಿಲ್ಲ. ಅಮರತ್ವವು ಕ್ರಿಸ್ತ ಯೇಸುವಿನಲ್ಲಿ ಮಾತ್ರ ಕಂಡುಬರುವುದರಿಂದ ಇದು ಸಂಭವಿಸುತ್ತದೆ. ನಿತ್ಯಜೀವವು ಯೇಸುವಿನಲ್ಲಿ ಮಾತ್ರ ಇರುವುದರಿಂದ ದೇವರು ಅವರನ್ನು ತಿಂದು ಕುಡಿಯದವನು ನಿತ್ಯಜೀವವನ್ನು ಹೊಂದಲಾರನು, ಆದರೆ ತಿಂದು ಕುಡಿಯುವವನು ನಿತ್ಯಜೀವವನ್ನು ಹೊಂದುವನು ಎಂದರು. ಜೀವವನ್ನು ಹೊಂದುವ ಮಾನದಂಡವು ಇಲ್ಲಿ ಅಡಗಿದೆ ಎಂಬುದನ್ನು ನಾವು ಅರಿಯಬೇಕು. ಯೇಸು ಪರಲೋಕಕ್ಕೆ ಆರೋಹಣರಾಗುವ ಮುನ್ನ ನಿತ್ಯಜೀವದ ಸತ್ಯವಾಗಿ ಏನನ್ನು ಬಿಟ್ಟು ಹೋದರು ಎಂದು ನೋಡಲು ಮತ್ತಾಯನು ಅಧ್ಯಾಯ 26ಕ್ಕೆ ಹೋಗೋಣ. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪಾಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತೀ ಎಂದು ಕೇಳಲು, ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಯೇಸುವಿನ ಮಾಂಸವನ್ನು ತಿಂದು ಅವರ ರಕ್ತವನ್ನು ಕುಡಿಯಲು ಸಾಧ್ಯವಾಗುವ ಪಸ್ಕ ಹಬ್ಬದ ಸತ್ಯದಲ್ಲಿ ದೇವರು ತಮ್ಮ ಚಿತ್ತವನ್ನು ಸ್ಥಾಪಿಸಿದರು. ಯೇಸುವಿನ ಮಾಂಸವನ್ನು ತಿಂದು ಅವರ ರಕ್ತವನ್ನು ಕುಡಿಯಲು
ಅನುವು ಮಾಡಿಕೊಡುವ ಸತ್ಯವನ್ನು ದೇವರು ಪಸ್ಕಹಬ್ಬದೊಳಗೆ ಅಡಗಿಸಿಟ್ಟಿದ್ದಾರೆ. ಹೀಗಾಗಿ ಇಂದಿನ ದಿನಗಳಲ್ಲಿ ಭೂಮಿಯ ಮೇಲೆ ಲೆಕ್ಕವಿಲ್ಲದಷ್ಟು ಸಭೆಗಳೊಂದಿಗೆ ಈ ಮಾನದಂಡದ ಮೂಲಕ ನಾವು ನಿಜವಾದ ಸಭೆಯನ್ನು ಸುಳ್ಳು ಸಭೆಯಿಂದ ಸುಲಭವಾಗಿ ಪ್ರತ್ಯೇಕಿಸಬಹುದು. ಜೀವವಿಲ್ಲದ ಸಭೆ ಮತ್ತು ಜೀವವಿರುವ ಸಭೆ. ಕೇವಲ ಹೊರನೋಟ ಹೊಂದಿರುವ ಸಭೆ ಕೇವಲ ನೋಟಕ್ಕಿಂತ ಹೆಚ್ಚಿನ ವಿಷಯವನ್ನು ಒಳಗೊಂಡಿರುವ ಸಭೆಗೆ ವ್ಯತಿರಿಕ್ತವಾಗಿದೆ. ನಾವು ಅವುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಶಕ್ತರಾಗಿರಬೇಕು.